ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಮ್ಯಾಚು ಸಿಕ್ಕಾಪಟ್ಟೆ ಬೋರಿಂಗ್ ಮ್ಯಾಚ್ ಹೋಗೋರು ಇವತ್ತಿರೋದು. KKR ವರ್ಸಸ್ ಗುಜರಾತ್ ಟೈಟನ್ಸು, ಒನ್ ಆಫ್ ದ ಲೀಸ್ಟ್ ವ್ಯೂವರ್ಶಿಪ್ ಬರುವಂಥ ಮ್ಯಾಚು. ಈ ವಿಡಿಯೋನು ಕೂಡ ಲೀಸ್ಟ್ ನಂಬರ್ ಆಫ್ ವ್ಯೂವರ್ಸು ನೋಡುವಂಥ ಮ್ಯಾಚು. ಯಾಕಂದರೆ ಎರಡು ಎಂಡಲ್ಲೂ ಕೂಡ ಇಂಟ್ರೆಸ್ಟ್ ಏನೂ ಇರೋದಿಲ್ಲ. ಈ ಕಡೆ CSKನವ್ರು ಇರಲಿ, ಮುಂಬೈ ಇಂಡಿಯನ್ಸ್ ಇರಲಿ, ಸ್ವಲ್ಪ ಇತ್ತು ಅಂತಂದರೆ RCB ಇತ್ತು ಅಂತಂದರೆ ಸ್ವಲ್ಪ ಇಂಟ್ರೆಸ್ಟ್ನ ತೋರಿಸ್ತಾರೆ ಜನ. ಇಲ್ಲ ಅಂತಂದರೆ ಬಿಡೋರು ಯಾವುದೋ ಖಾಲಿ ಪಲಾವ್ ಮ್ಯಾಚ್ ಅನ್ನೋ ಥರ ಟ್ರೈಟ್ ಮಾಡ್ತಾರೆ. ಬಟ್ ಆದರೂ ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುತ್ತೆ KKRಗೆ. ಮೊದಲನೇ ವಿನ್ನ ತಿಣಕಾಟದಲ್ಲಿ ಇದ್ದಾರೆ. ಇನ್ನು KKR ಅವರು ಅಣ್ಣ ಮಾಡಿರೋವಂಥ 23 ಪ್ರಿಡಿಕ್ಷನ್ಸ್ಗಳಲ್ಲಿ 15 ಪ್ರಿಡಿಕ್ಷನ್ಸು ಸಕ್ಸಸ್ ಆದರೆ 8 ಪ್ರಿಡಿಕ್ಷನ್ನು ಫೈಲ್ ಆಗಿದೆ. ಯಾವಣ್ಣ ಅಂತ ಕೇಳಿದ್ರೆ ನಾನೇ 15 ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ, 8 ಹೊಗೆ ಹಾಕಿಸ್ಕೊಂಡಿದೆ. ಸೊ ಓಕೆ, ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು. ನಿನ್ನೆ ಮ್ಯಾಚ್ನ ಪಂಜಾಬ್ ಕಿಂಗ್ಸ್ ಅವರು ಗೆಲ್ತಾ ಇದ್ದಂಗೆ ಟಾಪ್ ಮಾಡ್ತಾರೆ. RCBನ ಮ್ಯಾಚ್ ಮಾಡ್ತಾರೆ 4 ವಿನ್ನ ಮಾಡೋದ್ರ ಮೂಲಕ. ಅದಕ್ಕಿಂತ ಬೆಟರ್ ಆಗಿದ್ದಾರೆ, ಯಾಕಂದರೆ 1 ಪಾಯಿಂಟ್ ಬೇರೆ ಎಕ್ಸ್ಟ್ರಾ ಸಿಕ್ಕಿದೆ, ನೋ ರಿಸಲ್ಟ್ ಆಗಿದ್ದರಿಂದ ಇದೇ KKR ಅವರ ಮೇಲೆ 9 ಪಾಯಿಂಟ್ ಮೂಲಕ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸಿದ್ದಾರೆ. RCBನೂ ಕೂಡ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸಿದ್ದಾರೆ. ರನ್ ರೇಟ್ ವಿಚಾರಕ್ಕೆ ಬಂತು RCBನ ಬೆಟರ್ ಆಗಿ ಕಾಣಿಸಿದೆ, ಎಲ್ಲರೂ ಕಂಪೇರ್ ಮಾಡ್ತಾರೆ. ಬಟ್ ಪಂಜಾಬ್ ಅವರು ನಿನ್ನೆ ಮ್ಯಾಚ್ನ ಗೆದ್ದಿದ್ದರಿಂದ +1ಗೆ ಬಂದ್ಬಿಟ್ರು. ಅವ್ರು +1 ಇರಲಿಲ್ಲ ಅವ್ರದ್ದು. ಸೊ ನಿನ್ನೆ ಹಾವಳಿ ಮಾಡ್ಕೊಂಡಿದ್ರು, ಅದ್ದೂರಿಯಾಗಿ 17ನೇ ಮ್ಯಾಚ್ನ ಮುಗಿಸ್ಬಿಟ್ರು. ಈ ಕಡೆಯಿಂದ ರಾಜಸ್ಥಾನದವರು ಕೂಡ ನೋಡ್ತಾ ಇರ್ತಾರೆ. ನೋಡಿ, 3 ಟೀಮ್ಗಳು ಕೂಡ ಲೈನಿಗೆ ಸಖತ್ತಾಗಿ ಮ್ಯಾಚ್ ಮಾಡಿದ್ದಾರೆ. ಬೇರೆ ಟೀಮ್ಗಳೇ ಒಂಥರ, ಈ 3 ಟೀಮ್ಗಳೇ ಒಂಥರ. ಪಂಜಾಬ್, RCB ಮತ್ತು RR ಒಂಥರ ಕಾಣಿಸ್ಕೊಂತು ಅಂತಂದರೆ ಪಾಯಿಂಟ್ಸ್ ಟೇಬಲಲ್ಲಿ. ಅದರಿಂದ ಕೆಳಗಡೆ ಇರುವಂಥ ಟೀಮ್ಗಳು 2 ಮ್ಯಾಚ್ನ ಗೆದ್ದು ಲೈನಿಗೆ ನಿಂತ್ಕೊಂಡಿದ್ದಾರೆ. 8ನೇ ಪೊಸಿಷನ್ಗೂ 4ರಿಂದ 8ನೇ ಪೊಸಿಷನ್ಗೂ ಲೈನಿಗೆ 2 ಮ್ಯಾಚ್ ಗೆದ್ದಿದ್ದಾರೆ, 4 ಪಾಯಿಂಟಲ್ಲಿ ನಿಂತಿದ್ದಾರೆ. ಮೇಲ್ಗಡೆ ಮೂರು ಟೀಮ್ಗಳೇ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ. ಇವತ್ತು KKR ವರ್ಸಸ್ GT ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತು ಗೆದ್ದು ಬರ್ತಾ ಇರೋವಂಥ ಗುಜರಾತ್ ಟೈಟನ್ಸ್ ಒಂದು ಕಡೆ ಆಯಿತು ಅಂತಂದರೆ 2 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋಲ್ಬಿಟ್ಟು ಬರ್ತಾ ಇದ್ದಾರೆ. ಈ ಕಡೆಯಿಂದ KKR 2 ಸೋತು 1 ಮ್ಯಾಚ್ ನೋ ರಿಸಲ್ಟ್ ಆಗಿ ಲಾಟ್ರಿಯಾಗಿ 1 ಪಾಯಿಂಟ್ನ ತಗೊಂಡು ಇನ್ನೂ 2 ಮ್ಯಾಚ್ ಮತ್ತೆ ಸೋತು ಕಂಗಾಲಾಗ್ಬಿಟ್ಟು ಬರ್ತಾ ಇದ್ದಾರೆ. ಮೊದಲನೇ ವಿನ್ನ ತಡಕಾಟದಲ್ಲಿದ್ದಾರೆ. ಏನು ಹೇಳೋಣ ಗುರು ಈ KKR ಟೀಮ್ಗೆ. ಮತ್ತೆ ಸೋಲ್ತಾರೆ ಇವತ್ತಿನ ಮ್ಯಾಚು. ನನ್ನ ಪ್ರಕಾರ ಇವತ್ತು ಮತ್ತೆ ಸೋಲ್ತಾರೆ. ಇವತ್ತು GT ಅವರ ಹೋಮ್ ವೆನ್ಯೂ ಅಹಮದಾಬಾದಲ್ಲಿ ನಡೀತಾ ಇರುವಂಥ ಮ್ಯಾಚು. ಆ ಫಿನ್ನಾಲನ್ ಫಾರ್ಮಿಗೆ ಬಂದಿಲ್ಲ ಅಂತಂದರೆ ಪಕ್ಕಾ ಖಚಿತ, ಪಕ್ಕಾ 100% ಸೋಲ್ತಾರೆ. ಫಿನ್ನಾಲನ್ ರನ್ ಹೊಡಿತು ಅಂದರೆ ಮಾತ್ರ ಗೆಲ್ಲೋದು ಇವರು. ನೋಡ್ಕೊಳ್ಬೇಕಾದ್ರೆ ಫಿನ್ನಾಲನ್ನಾರು ಹೊಡಿತು ಅಂದರೆ ಪಕ್ಕಾ ಗೆಲ್ತಾರೆ, ಇಲ್ಲ ಅಂದರೆ ಪಕ್ಕಾ 100% ಶಾರ್ಟಾಗಿ ಸೋಲ್ತಾರೆ. ಬೇರೆಯವ್ರು ಬಂದ್ಬಿಟ್ಟು ಕೈ ಹಿಡಿತಾರೆ ಇವರಿಗೆ. ಬೇರೆಯವ್ರು ಬಂದ್ಬಿಟ್ಟು ಏನೋ ಮಾಡ್ಬಿಡ್ತಾರೆ, ರಹಾನೆ ಸೆಂಚುರಿ ಹೊಡೆದ್ಬಿಡ್ತಾರೆ, ರಹಾನೆ ಮ್ಯಾಚ್ ವಿನ್ನರ್ ಆಗಿಬಿಡ್ತಾರೆ, ಗೇಮ್ ಚೇಂಜರ್ ಆಗಿಬಿಡ್ತಾರೆ. ಅಥವಾ ಬೇರೆ ಯಾರಾದರೂ ಗೇಮ್ ಚೇಂಜರ್ ಆಗಿಬಿಡ್ತಾರೆ, ರಘುವಂಶಿ ಗೇಮ್ ಚೇಂಜರ್ ಆಗಿಬಿಡ್ತಾರೆ. ಆದರೆ ನನಗೇನೋ ಅನ್ನಿಸ್ತಾ ಇಲ್ಲ. ಇವರ ಟೀಮ್ನ ನೋಡ್ತು ಅಂದರೆ ಕಾನ್ಫಿಡೆನ್ಸ್ 5 ಪೈಸಕ್ಕೆ ಬರ್ತಿಲ್ಲ. ಅವರ ಬೌಲಿಂಗ್ ಅಟ್ಯಾಕ್ ನೋಡ್ತು ಅಂದರೆ ಆ್ಯಂಡ್ ಬ್ಯಾಟಿಂಗ್ ಅಟ್ಯಾಕ್ ನೋಡ್ತು ಅಂತಂದರೆ ಸೊ 5 ಪೈಸದ ಕಾನ್ಫಿಡೆನ್ಸ್ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಏನು ಅನಾಲಿಸಿಸ್ ಏನೋ ಮಾಡುವಂಥ ಅಗತ್ಯತೆ ಇಲ್ಲ. ಪಿಚ್ ರಿಪೋರ್ಟ್ ನೋಡಬೇಕಾಗಿಲ್ಲ, ಬದನೆಕಾಯಿ ನೋಡಬೇಕಾಗಿಲ್ಲ, ಬೆಳೆಕಾಳು ನೋಡಬೇಕಾಗಿಲ್ಲ. ಹೌದು, ಹೇಳ್ತೀನಿ, ಸ್ಟ್ಯಾಟ್ಸು ಶಾಸ್ತ್ರ ಅಲ್ವಾ ಅದು. ಸೊ ಇಲ್ಲಿ ಆಗಿರುವಂಥ ಮ್ಯಾಚ್ಗಳನ್ನ ನೋಡ್ತು ಅಂತಂದರೆ ಹೆಡ್ ಟು ಹೆಡ್ ಅಂತ ಬಂದಾಗ ಆಗಿರುವಂಥದ್ದು 4 ಮ್ಯಾಚ್ ಅಂತ ಅಂದ್ಕೊಳ್ಳಿ. 4 ಮ್ಯಾಚಲ್ಲಿ GT 3 ಮ್ಯಾಚ್ನ ಗೆಲ್ತು ಅಂತಂದರೆ 1 ಮ್ಯಾಚ್ನ ಇವ್ರು ಗೆದ್ದಿದ್ದಾರೆ. ಸೊ 3-1 ಇದೆ ಸ್ಟ್ಯಾಟ್ಸು. 1 ಮ್ಯಾಚ್ KKR, 3 ಮ್ಯಾಚು GT ಇದೆ. ಆ್ಯಂಡ್ ಇಲ್ಲಿನ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ವಿಚಾರಕ್ಕೆ ಬಂತು ಅಂತಂದರೆ ಅಹಮದಾಬಾದಲ್ಲಿ ಒಳ್ಳೆ ಬ್ಯಾಟಿಂಗ್ ಇರುವಂಥ ವಿಕೆಟು. ಏನಾದ್ರು ರೆಡ್ ಸಾಯಿಲ್ ವಿಕೆಟ್ನ ಕೊಡ್ತು ಅಂದರೆ ಒಳ್ಳೆ ಬೌನ್ಸ್ ಇರುತ್ತೆ. ಅದರ ಹೈ ಸ್ಕೋರಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 180+ ಇದೆ. ಸೊ ಕೆಲವೊಂದು ಲೋ ಸ್ಕೋರಿಂಗ್ ಆಗಿರೋದು ನೋಡಿದ್ವಿ, ಬಟ್ ಮೆಜಾರಿಟಿ ಹೈ ಸ್ಕೋರಿಂಗ್ ಆಗಿರೋದನ್ನು ನೋಡಿದ್ವಿ. ಎಲ್ಲಿ ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ಮೆಜಾರಿಟಿ ಆಫ್ ದ ಮ್ಯಾಚ್ನ ಗೆದ್ದಿರೋದು ಚೇಸ್ ಮಾಡಿರುವಂಥ ಟೀಮು. ಡ್ಯೂ ಫ್ಯಾಕ್ಟರ್ ಅಷ್ಟರ ಮಟ್ಟಿಗೆ ಈ ಒಂದು ವೆನ್ಯೂಲಿ ಎಫೆಕ್ಟ್ ಮಾಡೋದಿಲ್ಲ ಅಂತ ಅಪ್ಡೇಟ್ ಇದೆ, ಬೇರೆ ವೆನ್ಯೂಗಳಿಗೆಲ್ಲ ಕಂಪೇರ್ ಮಾಡ್ತು ಅಂತ ಅಂದಾಗ. ಸೊ ಅದರಿಂದ ಸೆಕೆಂಡ್ ಬೌಲಿಂಗ್ ಮಾಡೋರು ಕೂಡ ಇಲ್ಲಿ ಲ್ಯಾಕ್ಲಿ ಟು ವಿನ್ ಅಂತ ಹೇಳ್ಬೋದು. ಟಾಸ್ ಏನಾರು ಅವ್ರ ಪರವಾಗಿ ಇವ್ರ ಪರವಾಗಿ ಹೋಯ್ತು ಅಂತಂದರೆ ಸೋತೋಗ್ಬಿಟ್ವಿ ಅನ್ನೋ ಥರ ಏನಿರೋದಿಲ್ಲ. ಟಾಸ್ ಹೆವಿಲಿ ಮ್ಯಾಟ್ರ್ ಆಗುತ್ತೆ ಅಂತಲೂ ಕೂಡ ಏನಿಲ್ಲ ಅಹಮದಾಬಾದಲ್ಲಿ. ಶುಭ್ಮನ್ ಗಿಲ್ಲು ಕರೆಂಟ್ಲಿ ಪರವಾಗಿಲ್ಲ, ಒಂದು ಡೀಸೆಂಟ್ ಫಾರ್ಮಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಜಾಸ್ ಬಟ್ಲರು ಕೂಡ ಒಂದು ಪರವಾಗಿಲ್ಲ, ಒಂದು ಡೀಸೆಂಟ್ ಫಾರ್ಮಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಇವರ ಟಾಪ್ ಆರ್ಡರ್, ಇವರ ಮೇನ್ ಸ್ಟ್ರೆಂತು ಸಾಯಿ ಸುದರ್ಶನು ಮತ್ತು ಶುಭ್ಮನ್ ಗಿಲ್ಲು ಜೊತೆಗೆ ಇವರು ನಿಂತ್ಕೊಂಡ್ರು ಮಸ್ತಾಗಿ ಆಡ್ತು ಅಂತಂದರೆ ಇವರು ಮ್ಯಾಚ್ನ ಗೆಲ್ಲುವಂಥ ಪಾಸಿಬಿಲಿಟಿ ಇರುತ್ತೆ. ಇನ್ನೇನು ಗೆಲ್ತಾರೆ ಗುರು ನನ್ನ ಪ್ರಕಾರ. ಸುನಿಲ್ ನರೇನ್ ಒಬ್ಬರು ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಅದು ಬಿಡ್ತು ಅಂತಾರೆ ಯಾರು ಕೂಡ ಅಂಥ ಮಟ್ಟದ ಬೌಲಿಂಗ್ ಮಾಡ್ತಿಲ್ಲ. ಜಾಸ್ ಬಟ್ಲರ್ ವರ್ಸಸ್ ವರುಣ್ ಚಕ್ರವರ್ತಿಯ ಬ್ಯಾಟಲ್ ಚೆನ್ನಾಗಿದೆ, ಯಾಕಂದರೆ ಸುಮಾರು ಸಲ ಔಟ್ ಆಗಿದ್ದಾರೆ. ಸೊ ಈ ಸಲ ಕೂಡ ಔಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಆದರೂ ಏನು ಹೇಳ್ತೀರಾ ಮಗ, ಶುಭ್ಮನ್ ಗಿಲ್ಲು, ಜಾಸ್ ಬಟ್ಲರು, ಸಾಯಿ ಸುದರ್ಶನು, ಗ್ಲಾನ್ ಫಿಲಿಪ್ಪು, ವಾಷಿಂಗ್ಟನ್ ಸುಂದರ್ ಬೇರೆ ಹಾವಳಿ ಕೊಡ್ತಾ ಇದ್ದಾರೆ. ಆ್ಯಂಡ್ ರಾಹುಲ್ ಟೆವಾಡಿಯಾ, ಶಾರುಖ್ ಖಾನ್, ಇಂಥ ಒಂದು ಬ್ಯಾಟಿಂಗ್ ಅಟ್ಯಾಕ್ ಮುಂದೆ ಇವ್ರದ್ದು ಕೂಡ ಸಖತ್ತಾಗೇನೆ ಇದೆ, ಇಲ್ಲ ಅಂತಲ್ಲ. ರಹಾನೆ, ಫಿನ್ನಾಲನ್ನು, ಆಮೇಲೆ ನರೇನು, ಸಿಕ್ಕಾಪಟ್ಟೆ ಅನ್ಸರ್ಟನ್ ಆಗಿರೋಂಥ ರಘುವಂಶಿ, ಕ್ಯಾಮ್ರಾನ್ ಕಳೆದೋಗ್ಬಿಟ್ಟಿದ್ದಾರೆ, ರಿಂಕು ಸಿಂಗ್ ಗುಡಾಯಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ರೋಮನ್ ಪವರ್ ಕೇಳಂಗೇನೇ ಇಲ್ಲ. ಸೊ ಏನೋ ಹಂಗೆ ಹಿಂಗೆ ಆಡ್ತಿದ್ದಾರೆ ಅಷ್ಟೇ. KKR ಅವ್ರು ಅಂಥ ಕಾನ್ಫಿಡೆನ್ಸ್ ಕೊಡೋತ್ರ ಇಲ್ಲ. ಆದರೂ ಟೀಮ್ ಚೆನ್ನಾಗಿದೆ KKRದು. ಅಂದರೆ ಬ್ಯಾಟಿಂಗ್ ಕಂಪ್ಯಾರಿಸನ್ ಅಂತ ಬಂದಾಗ ಪರವಾಗಿಲ್ಲ, ಚೆನ್ನಾಗೇನೇ ಇದೆ. ಏನು ವರ್ಸ್ಟಾಗೇನು ಕಾಣಿಸಿಲ್ಲ. ಬಟ್ ಫಾರ್ಮಲ್ಲಿಲ್ಲ ಯಾರೋ ಪ್ಲೇಯರ್ಸ್ಗಳು.
ಫಾರ್ಮ್ ಕಳ್ಕೊಂಬಿಟ್ಟಿದ್ದಾರೆ. ಸೊ ಕಂಡ್ಕೊಳ್ಳೋದು ಇವತ್ತಿನ ಮ್ಯಾಚಲ್ಲಿ ಡಿಸೈಡ್ ಆಗುತ್ತೆ ಯಾರು ವಿನ್ನರ್ ಆಗ್ತಾರೆ ಅಂತ. ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಗುಜರಾತ್ ಟೈಟನ್ಸ್ ಅವರು 100% ಅಲ್ಲ, 100% ಹೇಳೋದಕ್ಕಾಗೋದಿಲ್ಲ, ಒಂದು 80-20 ಗೇಮ್ ಅಂತ ಹೇಳ್ತೀನಿ. ಇದು ಪಕ್ಕಾ GT ಅವರು ಗೆಲ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನನಗೆ ಹೇಳ್ತಾ ಇದೆ. ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನು? ಇವತ್ತೇನಾದ್ರು KKR ಅವರು ಮೊದಲ ವಿನ್ನ ಹುಡುಕಾಟದಲ್ಲಿ ಸಕ್ಸಸ್ನ ಕಾಣ್ತಾರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.